ಈ ಹಿಂದೆ 40% ಕಮಿಷನ್ ಆರೋಪ ಮಾಡಿದ್ರು ಗುತ್ತಿಗೆದಾರರು. ಈಗ ಮತ್ತೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅತಿ ದೊಡ್ಡ ಆರೋಪ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವುದೇ ಕೆಲಸ ಆಗಬೇಕು ಅಂದ್ರೆ ಸಿಕ್ಕಾಪಟ್ಟೆ ಕಮಿಷನ್ ಕೊಡಲೇಬೇಕು. ಈ ಹಿಂದೆ ಬಿಜೆಪಿ ವಿರುದ್ಧ ಕಮಿಷನ್ ಆರೋಪ ಮಾಡಿದ್ರು. ಈಗ ಮತ್ತೆ ಅದೇ ಗುತ್ತಿಗೆದಾರರು ಕಾಂಗ್ರೆಸ್ ವಿರುದ್ಧವೂ ಕೂಡ ಕಮಿಷನ್ ಆರೋಪ ಮಾಡ್ತಾ ಇದ್ದಾರೆ. ಎಷ್ಟು ಪರ್ಸೆಂಟೇಜ್ ಕಮಿಷನ್ ಆರೋಪ ಮಾಡ್ತಾ ಇದ್ದಾರೆ ಬನ್ನಿ ನೋಡೋಣ. ಎಸ್, ಗುತ್ತಿಗೆದಾರರು ಮತ್ತೆ ಈಗ ಆರೋಪ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ. ನನ್ನ ನೆನಪಿರೋ ಹಾಗೆ ಗುತ್ತಿಗೆದಾರರು ಈ ಹಿಂದೆ ಸುದ್ದಿಗೋಷ್ಠಿಯನ್ನ ನಡೆಸಿ ಡಿಸೆಂಬರ್ ಒಳಗಡೆ ಬಾಕಿ ಹಣ ಪಾವತಿ ಆಗದೆ ಇದ್ರೆ ಈ ಪೂರ್ತಿ ಬಂಡವಾಳನ ಬಯಲು ಮಾಡಿಬಿಡ್ತೀವಿ, ನಿಮಗೆ ಡೆಡ್ಲೈನ್ ಡಿಸೆಂಬರ್ವರೆಗೆ ಅಂತ ಅಂದಿದ್ರು. ಮಿಸ್ಟರ್ ಮಂಜುನಾಥ್ ಅವರು, ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ಮಂಜುನಾಥ್ ಅವರೇ, ಡೆಡ್ಲೈನ್ ಆಗೋಗಿತ್ತಲ್ಲ, ಏನು ಭ್ರಷ್ಟಾಚಾರ ಇದೆ ಆ ಬಂಡವಾಳನ ಬಯಲು ಮಾಡಬೇಕಾಗಿತ್ತಲ್ಲ, ತಾವು ಯಾಕೆ ಟೈಮ್ ಮೇಲೆ ಟೈಮ್ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀರಾ? ಭ್ರಷ್ಟಾಚಾರ ಆಗಿದೆ ಅಂದರೆ ಇದು ನಿಮ್ಮ ಆದ್ಯ ಕರ್ತವ್ಯ, ಎಲ್ಲವನ್ನು ಬಟಾ ಬಯಲು ಮಾಡಬೇಕು. ಯಾಕೆ ಅಂದರೆ ಹೋದ್ ಸರಿ ನೀವು ಮಾಡಿದಂಥ 40% ಕಮಿಷನ್ ಆರೋಪದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಗೌರ್ನಮೆಂಟ್ ಅಧಿಕಾರಕ್ಕೆ ಬಂದಿದೆ. ಈಗ ಅದೇ ಮಾದರಿಯಲ್ಲಿ ತಾವು ಆರೋಪ ಮಾಡೋದಕ್ಕೆ ಹೊರಟಿದ್ದೀರಿ. ಈ ಹಿಂದೆ ಆರೋಪ ಮಾಡಿದ್ರಿ ಡಿಸೆಂಬರ್ ಒಳಗಡೆ ಬಾಕಿ ಹಣ ಪಾವತಿ ಆಗಿಲ್ಲ ಅಂದರೆ ನಾವು ಅತಿ ದೊಡ್ಡ ಭ್ರಷ್ಟಾಚಾರವನ್ನು ಬಯಲಿಗೆ ಎಳಿತೀವಿ, ಇದು ಕೇವಲ 40% ಅಲ್ಲ, ಇದು ತುಂಬ ದೊಡ್ಡ ಪರ್ಸೆಂಟೇಜ್ ಇದೆ ಈ ಸರ್ಕಾರದ್ದು ಅಂತ ಹೇಳಿದ್ರಿ. ಆದರೆ ಈಗ ಹೇಳ್ತೀರಾ ಇಲ್ಲ, ನಾವು ಮಾರ್ಚ್ವರೆಗೂ ನಿಮಗೆ ಟೈಮ್ ಕೊಡ್ತೀವಿ ಅಂತ. ಸೊ ಮಾರ್ಚ್ವರೆಗೂ ಏನಾದರೂ ಹಣ ಬಿಡುಗಡೆ ಮಾಡದೇ ಇದ್ದರೆ ಆಗ ನಾವು ಬಯಲು ಮಾಡ್ತೀವಿ ಅಂತ. ಒಂದೊಂದ್ಸಲಿ ನೀವು ಹೇಳೋದು ಸುಳ್ಳ ನಿಜಾನ ಅಂತ ಅನ್ಸೋದಕ್ಕೆ ಆರಂಭ ಆಗಿದೆ ಜನಸಾಮಾನ್ಯರಿಗೆ. ಯಾಕೆಂದ್ರೆ ಲಾಸ್ಟ್ ಟೈಮ್ BJP ಗೌರ್ಮೆಂಟ್ ಇದ್ದಾಗಲೂ ಆರೋಪ ಮಾಡಿದ್ರಿ, ಆಗ 40% ಅಂತ ಹೇಳಿದ್ರಿ. ಆದರೆ ಈಗ ಎಷ್ಟು ಪರ್ಸೆಂಟೇಜ್ ಅಂತ ಹೇಳ್ತಾ ಇಲ್ಲ. ಹಣ ಬಿಡುಗಡೆ ಮಾಡಿ ಅಂದರೆ ಪರ್ಸೆಂಟೇಜ್ ಕೇಳ್ತಾರೆ ಅಂತ. ಸೊ ಮಾರ್ಚ್ 5ಕ್ಕೆ ರಾಜ್ಯಾದ್ಯಂತ ಕೆಲಸ ಸ್ಥಗಿತಗೊಳಿಸಿ ಮುಷ್ಕರ, ಫೆಬ್ರವರಿ ಅಂತ್ಯದವರೆಗೆ ಡೆಡ್ಲೈನ್. ನೀವು ಡೆಡ್ಲೈನ್ ಮೇಲೆ ಡೆಡ್ಲೈನ್ ಕೊಡ್ತಾ ಇದ್ದೀರಾ. ಸರ್ಕಾರ ನಿಮ್ಮ ಡೆಡ್ಲೈನ್ಗಳನ್ನು ಅತ್ಯಂತ ನಿರ್ಲಕ್ಷ್ಯವಾಗಿ ಸ್ವೀಕರಿಸ್ತಾ ಇದೆ. ಕಳೆದ ಬಾರಿ ಸರ್ಕಾರ ಬೀಳಕ್ಕೆ ನೀವೇ ಕಾರಣ. ಈ ಸರ್ಕಾರನೂ ಮುಂದಿನ ದಿನಗಳಲ್ಲಿ ಬೀಳಿಸ್ತೀರಾ ಅಥವಾ ಡೆಡ್ಲೈನ್ ಮೇಲೆ ಡೆಡ್ಲೈನ್ ಕೊಟ್ಕೊಂಡು ಸರ್ಕಾರ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ ಟೈಮ್ ಕೊಡ್ತೀರಾ ಮಂಜುನಾಥ್ ಅವರೇ? ಬಟ್ ಪಾಪ ನಿಮ್ಮದು ತುಂಬ ಕಷ್ಟ ಇದೆ. ಹಣ ಇಲ್ಲ ಅಂತಂದರೆ ಯಾವ ಕೆಲಸಗಳು ಆಗೋದಿಲ್ಲ. ಬನ್ನಿ ಏನು ಹೇಳಿದ್ದಾರೆ ನೋಡೋಣ. ಸುಮಾರು ಸರ್ವಿಸ್ ಮೋಟೋ ಇರ್ತಕ್ಕಂಥ ಒಂದು ಸಂಸ್ಥೆ, ನಾವು ಕಾಂಟ್ರಾಕ್ಟರ್ಗಳಿಗೋಸ್ಕರ ನಾವು ನ್ಯಾಯ ಕೊಡಲೇಬೇಕು. ನಾವು ನಮ್ಮದೇ ನಮ್ಮ ಸರ್ಕಾರ ನಮ್ಮ ಇವರು ಅಂತಂದೇಳಿ ನಾವು ಹೋದ್ರೆ ನಮ್ಗೆ ಆಗೋದಿಲ್ಲ. ಅದಕ್ಕೆ ನಾವೇನು ಮಾಡ್ತಿದ್ದೀವಿ, 5/3/26ರಲ್ಲಿ ನಾವು ಗುರುವಾರ ನೆಕ್ಸ್ಟ್ ಮಾರ್ಚ್ 25ನೇ ತಾರೀಕಲ್ಲಿ ನಾವು ಒಂದು ಬೃಹತ್ ಸುಮಾರು 15ರಿಂದ 20,000 ಜನ ಸೇರಿಸಿ ನಾವು ಸ್ಟ್ರೈಕ್ ಮಾಡಲಿಕ್ಕೆ, ಕೆಲಸ ನಿಲ್ಲಿಸ್ಬಿಟ್ಟು ಒಂದು ವಾರ ಕೆಲಸ ನಿಲ್ಲಿಸೋದಕ್ಕೆ. ಇದಕ್ಕೇನು ಗೊತ್ತಾಕ್ಕೆ, ಅದಕ್ಕಾಗಲೇ ನಾವು ಪೂರ್ವಭಾವಿಯಾಗಿ ದೊಡ್ಡ ದೊಡ್ಡ ಕಾಂಟ್ರಾಕ್ಟರ್ಗಳೆಲ್ಲ ಕನ್ಸಲ್ಟ್ ಮಾಡಿದ್ದೀವಿ. ಅವರು ಸಹ ನಮಗೆ ಸಪೋರ್ಟ್ ಮಾಡ್ತೀವಿ, ಕೆಲಸ ನಿಲ್ಲಿಸ್ತೀವಿ ಅಂತಂದೇಳಿ. ನಮ್ಮ ಸಣ್ಣರಿಗೆ ಸಣ್ಣ ಮಟ್ಟದ ಸಮಸ್ಯೆ, ದೊಡ್ಡವರಿಗೆ ದೊಡ್ಡ ಮಟ್ಟದ ಸಮಸ್ಯೆ. ಸೊ ಈ ಥರ ಇರೋದ್ರಿಂದ ನಾವು ಈ ಒಂದು ತಿಂಗಳ ಗ್ಯಾಪಲ್ಲಿ ನಾವೆಲ್ಲ ಕಾರ್ಯಕಾರಿ ಸಮಿತಿಯವರು 31 ಜಿಲ್ಲೆಗೆ ಹೋಗ್ಬಿಟ್ಟು ಸಣ್ಣ ಕಾಂಟ್ರಾಕ್ಟರ್ಗಳಿಗೆ, ಮಧ್ಯಮ ವರ್ಗದ ಕಾಂಟ್ರಾಕ್ಟರ್ಗಳಿಗೆ ನಾವು ಇದೀವಪ್ಪ, ನೀವು ಧೈರ್ಯ ಕೇಳಬೇಡ್ರಿ, ನಾವು ಹೋರಾಟ ಮಾಡ್ತೀವಿ ಅಂತಂದೇಳಿ ಅವ್ರಿಗೆ ಸಾನು ಹೇಳಿ, ಆಮೇಲೆ 5ನೇ ತಾರೀಕಿಗೆ ನೆಕ್ಸ್ಟ್ ಮಂತ್ ಮಾರ್ಚ್ 5ನೇ ತಾರೀಕಿಗೆ ನಾವು ಸ್ಟ್ರೈಕ್ ಮಾಡೋಣ ಲೆಟರ್ಗಳೆಲ್ಲ ಕೊಟ್ಟಿದ್ದೀವಿ. ಸರ್ವಿಸ್ ಮೋಟೋ ಇರ್ತಕ್ಕಂಥ ಒಂದು ಸಂಸ್ಥೆ. ನಾವು ಇನ್ನು ಯಾವ್ಯಾವ ಇಲಾಖೆಯಿಂದ ಎಷ್ಟೆಷ್ಟು ಬಾಕಿ ಇದೆ ಅನ್ನೋದನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಮಂಜುನಾಥ್ ಅವರು ಹೇಳಿದ್ದಾರೆ. ಸೊ ಭಾಳಷ್ಟು ಬಾಕಿ ಉಳಿಸ್ಕೊಂಡಿದೆ ಸರ್ಕಾರ. ಹಾಗೆ ನೋಡಿದರೆ ಇವರು ಸಾಲ ಸೋಲ ಮಾಡ್ಕೊಂಡು ಬಂದು ಕಾಮಗಾರಿಗಳನ್ನು ಹಿಡಿದಿರ್ತಾರೆ. ಒಂದು ವರ್ಕ್ ಆರ್ಡ್ರ್ ತೊಗೊಳ್ಬೇಕಂದ್ರೆ ಸಿಕ್ಕಾಪಟ್ಟೆ ಹಣ, ಕೆಲಸ ಮಾಡ್ಸೋಕ್ಕೂ ಹಣ, ಕೆಲಸ ಆದಮೇಲೆ ವಾಪಸ್ ಹಣ ಪಡೆಯೋದಕ್ಕೆ ಬಿಲ್ ಮಾಡಿಸ್ಕೊಳ್ಳೋಕ್ಕೆ ಅದಕ್ಕೂ ಹಣ.
ಎಲ್ಲಿಂದ ತರ್ತಾರೆ? ಗುತ್ತಿಗೆದಾರರ ಜೀವನ ಏನು ತುಂಬ ಈಸಿ ಆಗಿಲ್ಲ, ಅವರು ಸಾಲದ ಮೇಲೇ ಜೀವನ ಮಾಡ್ತಾ ಇರೋದು. ಆದರೆ ಸರ್ಕಾರಗಳು ಗ್ಯಾರಂಟಿಗಳ ಹಿನ್ನೆಲೆಯಲ್ಲಿ ಈಗ ಬಿಡುಗಡೆ ಮಾಡಬೇಕಾಗಿರುವಂಥ ಹಣವನ್ನು ಬಿಡುಗಡೆ ಮಾಡದೇ ಇರೋದು ಅವರ ಆಕ್ರೋಶ ಕೂಡ ಜಾಸ್ತಿ ಮಾಡಿದೆ. ಲೋಕೋಪಯೋಗಿ ಇಲಾಖೆಯಲ್ಲಿ ಸುಮಾರು 8,370 ಕೋಟಿ ಬಾಕಿ ಇದೆ. ಜಲಸಂಪನ್ಮೂಲ ಇಲಾಖೆ 13,000 ಕೋಟಿ, RDPR 3,800 ಕೋಟಿ, ಸಣ್ಣ ನೀರಾವರಿ ಇಲಾಖೆ 3,000 ಕೋಟಿ, ನಗರಾಭಿವೃದ್ಧಿ ಇಲಾಖೆ 2,000 ಕೋಟಿ, ವಸತಿ ಮತ್ತು ವಕ್ಫ್ ಇಲಾಖೆ 2,600 ಕೋಟಿ, ಕಾರ್ಮಿಕ ಇಲಾಖೆ 2,000 ಕೋಟಿ, GBA 2,600 ಕೋಟಿ, ಒಟ್ಟು 37 ಲಕ್ಷ ಕೋಟಿ ಚಿಲ್ಲರೆ ಬಾಕಿ ಇರುವಂತಹ ಹಣ. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಚೀಫ್ ಉಲ್ಲಾಸ್. ಅದೇನೋ ಹುಲಿ ಬಂತು ಹುಲಿ ಕತೆ ಆಯ್ತಲ್ಲ ಇವ್ರದ್ದು. ಡಿಸೆಂಬರ್ ಡೆಡ್ಲೈನ್ ಅಂದರು, ಈಗ ಮಾರ್ಚ್ ಡೆಡ್ಲೈನ್ ಅಂತಿದ್ದಾರೆ. ಹೇಳ್ಬಿಡ್ಬೇಕಪ್ಪ ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಎಷ್ಟೆಷ್ಟು ಕಮಿಷನ್ ತಗೋತಾ ಇದ್ದಾರೆ, ಎಷ್ಟೆಷ್ಟು ಪರ್ಸೆಂಟೇಜ್ ಕೊಡ್ತಾ ಇದ್ದೀವಿ ಅಂತ. ಹಾಗಾದ್ರೂ ಬುದ್ಧಿ ಬರುತ್ತೇನೋ ನೋಡೋಣ ಅಂತ. ಈಗ ಫೆಬ್ರವರಿ ಅಂತ್ಯದವರೆಗೂ ರಾಜ್ಯ ಸರ್ಕಾರಕ್ಕೆ ಒಂದು ಡೆಡ್ಲೈನ್ ಅನ್ನ, ಕೊನೆಯ ಡೆಡ್ಲೈನ್ ಅನ್ನ ರಾಜ್ಯ ಗುತ್ತಿಗೆದಾರರ ಸಂಘ ಕೊಡ್ತಾ ಇರುವಂತದ್ದು. ಯಾಕೆಂತಂದ್ರೆ ಈ ಹಿಂದೆ ನಾವು ಪ್ರತಿಭಟನೆ ಮಾಡ್ತೀವಿ ಅನ್ನುವಂತ ಸಂದರ್ಭದಲ್ಲಿ ಸರ್ಕಾರ ಕರೆದು ಮಾತುಕತೆನ ನಡೆಸಿ ಒಂದಷ್ಟು ಪರ್ಸೆಂಟೇಜ್ ಹಣವನ್ನ, ಬಾಕಿ ಹಣವನ್ನ ಬಿಡುಗಡೆ ಮಾಡುವಂತ ಕೆಲಸವನ್ನ ಮಾಡಿತ್ತು. ಆದ್ರೆ ಈ ಹಿಂದೆ ಅಂದ್ರೆ ಬಿಜೆಪಿ ಸರ್ಕಾರದಲ್ಲಿದ್ದಾಗ ಸ್ವತಃ ಕಾಂಗ್ರೆಸ್ನ ಮುಖಂಡರು ಅಥವಾ ಕಾಂಗ್ರೆಸ್ನ ನಾಯಕರು ಆರೋಪವನ್ನ ಮಾಡ್ತಿದ್ರು, ಸಾಕಷ್ಟು ಭ್ರಷ್ಟಾಚಾರ ನಡೀತಾ ಇದೆ, ಜೊತೆಗೆ ಯಾವುದೇ ಒಂದು ಕೆಲಸ ಆಗ್ಬೇಕು ಅಂತಂದ್ರು ಕಮಿಷನ್ ಕೊಡಬೇಕು ಅಂತೇಳಿ ಸ್ವತಃ ಗುತ್ತಿಗೆದಾರರು ಇದೀಗ ಹೇಳ್ತಾ ಇರುವಂತದ್ದು. ಬಿಜೆಪಿ ಸರ್ಕಾರಕ್ಕೆ ಹೋಲಿಸಿದ್ರೆ ಈ ಸರ್ಕಾರದಲ್ಲಿ ಅಂದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಅತಿ ಹೆಚ್ಚು ಕಮಿಷನ್ ಪರ್ಸೆಂಟೇಜ್ ಇದೆ ಅನ್ನುವಂತ ಒಂದು ನೇರವಾದಂತ ಆರೋಪವನ್ನ ಮಾಡ್ತಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ವಸತಿ ಇಲಾಖೆ ಮತ್ತೆ ನಗರಾಭಿವೃದ್ಧಿ ಇಲಾಖೆಯಿಂದನೇ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಮಿಷನ್ ದಂಧೆ ನಡೀತಾ ಇದೆ ಅನ್ನುವಂತ ಒಂದು ಆರೋಪವನ್ನ ಮಾಡಿದ್ದಾರೆ. ಜೊತೆಗೆ ಕಳೆದ 3 ವರ್ಷಗಳಿಂದಲೂ ಅಂದ್ರೆ ಈ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದನೂ ಕೂಡ ಸಾಕಷ್ಟು ಮನವಿಯನ್ನ ಮಾಡಿದೀವಿ, ಆದ್ರೂ ನಮ್ಮ ಬಾಕಿ ಇರುವಂತ ಅನುದಾನವನ್ನ ಬಿಡುಗಡೆ ಮಾಡಿಲ್ಲ. ಸೊ 38,000 ಕೋಟಿ ಸರ್ಕಾರ ಬಾಕಿಯನ್ನು ಉಳಿಸ್ಕೊಂಡಿದೆ. ಜೊತೆಗೆ ಈಗ ನಾವು ಈಗಾಗಲೇ ರಾಜ್ಯಪಾಲರಿಗೂ ಕೂಡ ದೂರನ್ನ ಕೊಟ್ಟಿದ್ದೀವಿ, ಯಾಕಂದ್ರೆ ಮನವಿಯನ್ನ ಕೊಟ್ಟಿದ್ದೀವಿ, ಸಿಎಂಗೂ ಕೂಡ ಮನವಿಯನ್ನ ಕೊಟ್ಟಿದ್ದೀವಿ, ರಾಹುಲ್ ಗಾಂಧಿಗಾಗಿರ್ಬೋದು ಮತ್ತೆ AICC ಅಧ್ಯಕ್ಷರಾಗಿರುವಂತ ಮಲ್ಲಿಕಾರ್ಜುನ್ ಖರ್ಗೆಗೂ ಕೂಡ ನಾವು ದೂರನ್ನ ಕೊಡ್ತೀವಿ. ಸೊ ಅಷ್ಟರ ಒಳಗಡೆ ಅಂದ್ರೆ ಫೆಬ್ರವರಿ ಅಂತ್ಯದ ಒಳಗಡೆನೆ ರಾಜ್ಯ ಸರ್ಕಾರ ಕರೆದು ನಮ್ಮ ಜೊತೆಗೆ ಮಾತುಕತೆನ ನಡೆಸಲಿಲ್ಲ ಅಂತಂದ್ರೆ ಮಾರ್ಚ್ 5ನೇ ತಾರೀಕಿಂದ ನಾವು ಮುಷ್ಕರಕ್ಕೆ ಕರೆ ಕೊಡ್ತೀವಿ ಅನ್ನುವಂತ ಒಂದು ಮಾತನ್ನ ಹೇಳಿದ್ದಾರೆ. ಜೊತೆಗೆ ಕಳೆದ ಸುಮಾರು 8 ಇಲಾಖೆಯಿಂದ 37,000 ಕೋಟಿ ಬಾಕಿ ಇದೆ. ನಾವು ಸಾಕಷ್ಟು ಮನವಿಯನ್ನ ಮಾಡ್ಕೊಂಡಿದೀವಿ. ಜೊತೆಗೆ ನಮ್ಗೆ ಫೆಬ್ರವರಿ ಅಂತ್ಯದ ಒಳಗೆ ನಮ್ಮ ಜೊತೆಗೆ ಮಾತುಕತೆಯನ್ನ ನಡೆಸಲಿಲ್ಲ ಅಂತಂದ್ರೆ ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಪರ್ಸೆಂಟೇಜ್ ಕಮಿಷನ್ ನಡೀತಾ ಇದೆ, ಜೊತೆಗೆ ಯಾವ್ಯಾವ ಸಚಿವರು ತಮ್ಮ ಏಜೆಂಟ್ಗಳ ಮೂಲಕ ಕೆಲಸವನ್ನ ಮಾಡಿಸಿದ್ದಾರೆ, ಟೆಂಡರ್ ಅನ್ನ ಕೊಡಿಸ್ತಿದ್ದಾರೆ ಅನ್ನುವಂತ ಸಂಪೂರ್ಣವಾದಂತಹ ಒಂದು ದಾಖಲೆಗಳ ಸಮೇತ ಮಾಹಿತಿಯನ್ನ ಬಿಡುಗಡೆಗೊಳಿಸ್ತೀವಿ ಅನ್ನುವಂತಹ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಸೊ ಇದು ಸರ್ಕಾರ ಎಚ್ಚರಿಕೆ ಅಂತನಾದ್ರು ತಗೋಬಹುದು, ಅಥವಾ ನಾವು ಡಿಮ್ಯಾಂಡ್ ಮಾಡ್ತಾ ಇದೀವಿ ಅಂತನಾದ್ರು ಪರಿಗಣನೆ ತಗೊಂಡು ನಮ್ಗೆ ಕೂಡಲೇ ಸರ್ಕಾರ ನಮ್ಮ ಜೊತೆಗೆ ಮಾತುಕತೆನ ನಡೆಸಬೇಕು ಅನ್ನುವಂತ ಒಂದು ಮನವಿಯನ್ನ ಮಾಡ್ತಾ ಇರುವಂತದ್ದು. ರಾಧಾ, ಥ್ಯಾಂಕ್ ಯು ನಿಮ್ಮ ಎಲ್ಲ ಮಾಹಿತಿಗಾಗಿ ಉಲ್ಲಾಸ್.